ಅಂದರೆ ಅಕಸ್ಮಾತ್ ನೈಟದು ಮಿಕ್ಕಿದ್ರು ಕೂಡ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿ ಖಾಲಿ ಆಗುತ್ತೆ. ಸಿಂಪಲ್ ರೆಸಿಪಿ ಅಂತ ಹೇಳ್ಬೋದು ಅನ್ನ ಒಗ್ಗರಣೆ. ನಾನಂತೂ ಅದು ನನ್ನಷ್ಟು ನಾನೇ ಕಲ್ತಿರೋವಂಥದ್ದು. ಸೊ ನನಗೆ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಮಾಡಿದರೆ ನನಗೆ ಅನ್ನ ಒಗ್ಗರಣೆ ಇಷ್ಟ ಆಗಲ್ಲ. ಮಗು ನೋಡಪ್ಪ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ ಇವಾಗ. ಅಲ್ಸಿ ಆಗಲ್ಲನಪ್ಪ, ಗೊತ್ತಾಯ್ತೇನಪ್ಪ ಆಗಲ್ಲ ಅಂತ. ಹೌದು ಕಣಪ್ಪ, ಟ್ರೈ ಮಾಡಬೇಕು. ಆ್ಯಕ್ಚುಲಿ ವೀಡಿಯೋ ಮಾಡೋಕೆ ಹೋಗ್ಬಿಟ್ಟು ಹಿಂಗೆಲ್ಲ ಬಿದ್ದೋಗ್ಬಿಟ್ಟು ಫೋನ್ ಹೋಗ್ಬಿಟ್ಟು ಸಾಂಬಾರು ಒಳಗಡೆ ಬಿದ್ದೋಗ್ಬಿಟ್ಟು. ಸೊ ಒಳ್ಳೆ ಕಥೆ ಆಯಿತು ಅಂತಾಗಿ. ಫೋನ್ ಯಾವತ್ತೂ ಅಡುಗೆ ಊಟದೊಳಗಡೆ ಬಿದ್ದಿರಲಿಲ್ಲ, ಇವಾಗ ಬಿದ್ದೋಗ್ಬಿಡ್ತು. ಸಾಂಬಾರು ಕುಡ್ಕೊಬಿಡ್ತು, ಇದು ಫೋನ್ ಹೋಗ್ಬಿಟ್ಟು. ಯಾವುದು ಹಣ್ಣಾಗಿರೋದು ಯಾವುದೈತೆ? ಎಲ್ಲ ಹಣ್ಣೇನಾ? ಉಣ್ಣಿಗೆ ಹಾಕ್ತೀರಾ? ಒಂದು ಸಣ್ಣದು ಕೊಡಿ, ಸ್ವಲ್ಪ ತುಂಬ ದಪ್ಪದ ಬೇಡ, ಒಂದು ಸಣ್ಣದು ಕೊಡಿ. ಟ್ರಾಫಿಕ್ ಜಾಮ್ ಹಿಂಗೆ ಆಯ್ತಲ್ಲಪ್ಪ ಪಾಪ. ಇವರೆಲ್ಲ ಇವತ್ತಿಗೆ ಮನೆಗೆ ಹೋಗಲ್ಲ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಗಾಡಿ ಜೊತೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಏನು ಕತೆ ಅಂತ ಮುಂದೆ ಶೇರ್ ಮಾಡ್ತೀನಿ ನಿಮಗೆ. ಬೆಳಗ್ಗೆ ಒಳ್ಳೆ ಎಳ್ನೀರು, ಬೆಳಗ್ಗೆ ಎಳನೀರನ್ನ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ತುಂಬ ಆರೋಗ್ಯಕ್ಕೆ ಅನುಕೂಲ ಆಗಿರೋವಂಥ ಅಂಶಗಳನ್ನ ಸಿಗುತ್ತೆ ನಮಗೆ. ಸೊ ಆದಷ್ಟು ಎಳ್ನೀರು ಕುಡಿಯೋದು ಸಿಕ್ಕಾಪಟ್ಟೆ ಒಳ್ಳೆಯದು ಹೆಲ್ತ್ಗೆ. ಯಾಕಂದರೆ ಯೂರಿನ್ ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಈ ಎಳ್ನೀರಿಗಿದೆ. ಆಮೇಲೆ ನಮ್ಮ ಬಾಡಿಯಲ್ಲಿ ಬೇಡವಾಗಿರೋ ಕೆಲವೊಂದು ಹೀಟ್ ಅಂಶಗಳನ್ನೆಲ್ಲ ಹೊರಹಾಕುವಂಥ ಒಂದು ಪದಾರ್ಥ ಅಂತ ಹೇಳ್ಬೋದು. ಬೆಳಗ್ಗೆ ನಾವು ಹೋಗ್ತಾ ಇರೋ ಕೆಲಸಕ್ಕೆ ನಿಜವಾಗ್ಲೂ ರಾಯರ ದರ್ಶನನೇ ಆದಂಗೆ ಆಯಿತು. ಸೊ ರಾಯರಿದ್ದಾರೆ ಅಂತ ನೋಡಿ ನಿಜವಾಗ್ಲೂ ಒಂದು ಸ್ಮೈಲಿಂಗ್ ಫೇಸ್ ಆಯಿತು. ಸೊ ಗೊತ್ತಿಲ್ಲ, ಯಾವಾಗಾದರೂ ಕಷ್ಟ ಅಂತ ನೆನೆಸ್ಕೊಂಡಾಗ ನೆನಪಾಗ್ತಾರವರು. ಆ್ಯಕ್ಚುಲಿ ಈ ಫ್ಯಾನ್ಸ್ ಬಗ್ಗೆ ನಾನು ಓಲ್ಡ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇದು ವಿಂಡ್ ಫ್ಯಾನ್ ಅಂತ, ಸಿಕ್ಕಾಪಟ್ಟೆ ಲೆಂತ್ ಇರುತ್ತೆ. ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲದೆ ನಾನು ಆ ವಿಡಿಯೋ ಹಾಕಿದ್ದು. ಇದು ಏನಂತಾರೆ ಹೇಳಿ ನನಗೆ, ಒಳ್ಳೆ ಏರೋಪ್ಲೇನ್ದು ಒಂದು ರೆಕ್ಕೆ ಇದ್ದಂಗಿದೆ ಅಂತ. ಸೊ ಆಮೇಲೆ ಗೊತ್ತಾಯಿತು ಇದು ವಿಂಡ್ ಫ್ಯಾನ್ ಅಂತ. ಸೊ ಅದು ಗಾಳಿ ಬರೋದಕ್ಕೆ, ಅದರಲ್ಲೂ ಕೂಡ ಒಂದು ಥರದ ಎಲೆಕ್ಟ್ರಿಕ್ ಇದನ್ನು ವಿದ್ಯುತ್ನ ತಯಾರಿಸ್ತಾರಂತೆ. ಸೊ ಹಿಂಗಾಗಿ ನನಗೆ ಈ ವಿಷಯ ಇವಾಗ ಗೊತ್ತಾಯಿತು. ಸೊ ಕೆಲವೊಂದು ವಿಷಯಗಳನ್ನ ನಾವು ಕೇಳಿ ತಿಳ್ಕೊಬೇಕು, ಮತ್ತು ಕೆಲವರಿಂದ ಅನುಭವಗಳನ್ನ ಪಡ್ಕೋಬೇಕಾಗುತ್ತೆ. ಸೊ ಎಲ್ಲನೂ ಗೊತ್ತಾಗೋದು ನಮಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ಬೇರೆಯವರಿಂದ ತಿಳ್ಕೊಂಡಾಗಲೇ ನಮಗೆ ಗೊತ್ತಾಗುವಂಥದ್ದು. ಎಷ್ಟೋ ದಿನ ಮೃಷ್ಟಾನ್ನ ಭೋಜನ ಮಾಡಿದ್ದು ಇದೆ, ಎಷ್ಟೋ ದಿನ ಉಪವಾಸ ಇದ್ದಿದ್ದು ಇದೆ. ಸೊ ಅನ್ನ ಸಿಕ್ಕಿದಾಗ ತಿನ್ಕೋಬೇಕು. ಆ್ಯಕ್ಚುಲಿ ಊಟ ಸಿಗೋದೇ ಒಂದು ಅದೃಷ್ಟನಪ್ಪ. ಎಷ್ಟೋ ಸಾರಿ ನಾವು ಅಂದ್ಕೊಳ್ತೀವಿ ಇವತ್ತು ಊಟ ಮಾಡಬೇಕು, ತುಂಬ ಹೊಟ್ಟೆ ಸಿಗ್ತಿದೆ, ನಮ್ಮ ಹತ್ರ ದುಡ್ಡಿದೆ, ಆದರೂ ಊಟ ಮಾಡೋಕ್ಕಾಗ್ತಿಲ್ಲ ಅಂದಾಗ ಅಲ್ಲಿ ಅನ್ನೋದು ಋಣ ಇಲ್ಲ ಅಂತ ಅರ್ಥ. ಸೊ ಅಂಥ ಅನುಭವಗಳು ತುಂಬ ಜನಕ್ಕೆ ಆಗಿರುತ್ತೆ, ನಮಗೂ ಕೂಡ ಆಗಿದೆ ಹಾಗೇ. ಸೊ ಎಷ್ಟೋ ಸಾರಿ ನಾವು ಅಂದ್ಕೊಂಡು ಹೋಗಿರ್ತೀವಿ, ಇಲ್ಲಪ್ಪ ಇವತ್ತು ಒಳ್ಳೆ ಪ್ಲೇಸಲ್ಲಿ ಊಟ ಮಾಡೋಣ ಅಂತ. ಅಲ್ಲಿ ಹೋದರೆ ಆ ಪ್ಲೇಸ್ ಅಲ್ಲಿ ಕ್ಲೋಸ್ ಆಗಿರುತ್ತೆ. ಹಾಗೆ ಎಲ್ಲ ಅನ್ನದ ಋಣ ಸಿಗಬೇಕು ಅಂತ ನಮ್ಮ ಮನೇಲಿ ಬರ್ದಿರುತ್ತೋ ಅಲ್ಲಿ ಮಾತ್ರ ನಮಗೆ ಸಿಗೋಕ್ಕೆ ಚಾನ್ಸು. ಇಲ್ಲಾಂದರೆ ಅವತ್ತು ಮೊಸರನ್ನೂ ಸಿಗೋಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲೆಲ್ಲಿ ಯಾವ್ಯಾವ ಚಾನ್ಸ್ ಇರುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ಯಾವಾಗ ಊಟ ಸಿಗುತ್ತೋ ಅವಾಗ ತಿನ್ಕೊಬಿಟ್ರೆ ನಿಜವಾಗ್ಲೂ ನಮ್ಮಂಥ ಪುಣ್ಯವಂತರು ಇನ್ನೊಬ್ರಿಲ್ಲ ಅಂತ ಹೇಳ್ಬೋದು. ವೀಲ್ ಚೇರ್ ಜೊತೆಗೆ ಬೈಕೂ ತೊಗೊಂಡು ಬಂದಿದ್ದು ಏನಕ್ಕೆ ಅಂತ ಹೇಳಿದ್ರೆ, ಒಂದು ವೀಡಿಯೋ ಕಂಟೆಂಟ್ ಮಾಡೋಣ ಒಂದು ಒಳ್ಳೆ ಪ್ಲೇಸಲ್ಲಿ ಅಂತ. ಸೊ ಈ ಏರಿ ಮೇಲೆ ಬಂದರೆ, ಕೆರೆ ಏರಿ ಮೇಲೆ, ಇಲ್ಲಿ ಬೇರೆ ಬರೀ ಮಣ್ಣಿಂದು ಒಂದು ರೋಡು. ಆಮೇಲೆ ಇಲ್ಲಿ ಇಳಿಯೋಣ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಮಧ್ಯಾಹ್ನ ಟೈಮು 3 ಗಂಟೆ 2 ಗಂಟೆ ಟೈಮಲ್ಲಿ ಇಲ್ಲಿ ಕೆಳಗಡೆ ಇಳಿದ್ರೆ ನನ್ನ ಕತೆ ಏನಾಗ್ಬೋದು, ಮೊದಲೇ ಶಕೆ ಬಾಡಿ ನನಗೆ. ಹಂಗಾಗಿ ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಕೆರೆ ಏರಿ ಮೇಲಿಂದ ಅಲ್ಲೆಲ್ಲೂ ನೀರೊಳಗಡೆ ಇಳಿಯೋ ಪ್ಲೇಸು ಇರಲಿಲ್ಲ. ಸೊ ಒಂದು ಕಡೆ ಅನ್ನಿಸ್ತು ಎಲ್ಲರೂ ನೀರೊಳಗಡೆ ಇಳಿಯೋ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಸೊ ಈ ಪ್ಲೇಸೆಲ್ಲ ನಿಯರ್ ಬೈ ನಾನು ಓಡಾಡಿರೋಂಥ ಪ್ಲೇಸೇ. ಓಡಾಡಿರೋದು ಅಂದರೆ ನಾನು ಮದುವೆ ಆದಮೇಲೆ ಓಡಾಡಿರೋವಂಥ ಪ್ಲೇಸ್ ಇದು. ಸೊ ಕೆರೆ ತುಂಬ ದೊಡ್ಡದಿತ್ತು, ಬಟ್ ಅಲ್ಲಿ ಎಲ್ಲೋ ಒಂದು ವೀಡಿಯೋ ಮಾಡೋಕ್ಕೂ ಸರಿಯಾಗಿ ನಮ್ಗೆ ಆಗಲಿಲ್ಲ. ಹಣ್ಣಾಗಿರೋದು ಯಾವುದೈತೆ? ಎಲ್ಲ ಹಣ್ಣೇನಾ? ಉಣ್ಣಿಗೆ ಹಾಕ್ತೀರಾ? ಒಂದು ಸಣ್ಣದು ಕೊಡಿ, ಸ್ವಲ್ಪ ತುಂಬ ದಪ್ಪದ ಬೇಡ, ಒಂದು ಸಣ್ಣದು ಕೊಡಿ. ಎಷ್ಟಾಗುತ್ತೆ ಒಂದು ಹಣ್ಣು ದಪ್ಪದಾದ್ರೂ? ಹಾಂ, 150. ಒಂದು ಮಟ್ಟಕ್ಕೆ ಅಂದರೆ ತುಂಬ ಹಣ್ಣಾಗಿರೋದು ಬೇಡ, ಉಂಡಿಗೆನೇ ಹಾಕಿ ಇಲ್ಲೇ ಹಾಕ್ಸ್ಕೊಂಡು ಹೋಗ್ತೀನಿ. ಮೀಡಿಯಮ್ ಆಯಿತಾ? ಇವಾಗ ಹಣ್ಣಾಗಿದೆಯಾ?
ನಂಗೆ ಗೊತ್ತಾಗಲ್ಲ, ಬಟ್ ಸ್ಮೆಲ್ಲಿಂದ ಕಂಡುಹಿಡಬೇಕಷ್ಟೇ. ಬನ್ನಿ, ಇನ್ನು ಹಣ್ಣಾಗಿರೋ ಒಂಚೂರು ಗಮ್ಮಂತ ಐತೆ ಅಷ್ಟೇ, ಸ್ವಲ್ಪ ಗಮ್ಮಂತ ಐತೆ ಅಷ್ಟೇ ಇರ್ಬೇಕಾ? ಉಂಡಿಗೆ ಹಾಕ್ಬೋದಾ? ಕಾಯಿಗೆ ಉಂಡಿಗೆ ಹಾಕಿದ್ರೆ ಏನಾಗಲ್ವಾ? ಹ್ಞೂ ಬೇಡ, ಹಣ್ಣಾಗಿರೋದಕ್ಕೆ ಸಂದಿಗೆ ಹಾಕು. ಒಳ್ಳೆ ಬಿಸಿ ಬಿಸಿ ಊಟ ಸಿಕ್ಕಿದೆ ಇವಾಗ. ತಿನ್ನುವ. ಆ್ಯಕ್ಚುಲಿ ವೀಡಿಯೋ ಮಾಡೋಕೆ ಹೋಗ್ಬಿಟ್ಟು ಹಿಂಗೆಲ್ಲ ಬಿದ್ದೋಗ್ಬಿಟ್ಟು ಫೋನ್ ಹೋಗ್ಬಿಟ್ಟು ಸಾಂಬಾರು ಒಳಗಡೆ ಬಿದ್ದೋಗ್ಬಿಟ್ಟು. ಸೊ ಒಳ್ಳೆ ಕಥೆ ಆಯಿತು ಅಂತಾಗಿ. ಫೋನ್ ಯಾವತ್ತೂ ಅಡುಗೆ ಊಟದೊಳಗಡೆ ಬಿದ್ದಿರಲಿಲ್ಲ, ಇವಾಗ ಬಿದ್ದೋಗ್ಬಿಡ್ತು. ಸಾಂಬಾರು ಕುಡ್ಕೊಬಿಡ್ತು, ಇದು ಫೋನ್ ಹೋಗ್ಬಿಟ್ಟು ಅದರಲ್ಲೂ ಮಟನ್ ಸಾಂಬಾರು ಕುಡ್ಕೊಂಡೈತೆ. ನಾನು ಕೆಲವೊಂದು ಕ್ಲಿಪ್ಗಳನ್ನ ಹಾಕಬೇಕಾದ್ರೆ ಬೇರೆಯವ್ರಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ, ಇದು ಒಂದು ದೊಡ್ಡ ವಿಷಯನ ಅನ್ನೋ ಥರ ಕೆಲವೊಬ್ರು ನೋಡ್ಬೋದು. ಬಟ್ ನನಗೆ ಅಂತೂ ಡಿಫ್ರೆಂಟ್ ಆಗಿರುತ್ತೆ. ಯಾಕೆ ಅಂತ ಕೇಳಿ, 4 ವರ್ಷ ಕಂಪ್ಲೀಟ್ಲಿ ಬೆಡ್ ರಿಡನು. ಒಬ್ಬ ನಾರ್ಮಲ್ ಆಗಿರೋ ಮನುಷ್ಯ ಚೆನ್ನಾಗಿ ಓಡಾಡ್ಕೊಂಡಿದ್ದು ತನ್ನ ಕಾಲುಗಳಿಂದ ತನ್ನ ಸ್ಪರ್ಶ ಸುಖ ಎಲ್ಲ ಅನುಭವಿಸಿ ಕಾಲಿಂದ ನಡೆದಾಡಿ ಎಲ್ಲ ಮಾಡಿ ನೆಕ್ಸ್ಟು ಅವನಿಗೆ ಕಾಲೇ ಇಲ್ಲ ಅನ್ನೋವಾಗ, ಅವ್ನಿಗೆ ಓಡಾಡೋಕ್ಕಾಗದೇ ಇರೋವಾಗ ಅವ್ನು ಹೊರಗಡೆ ಬಂದಾಗ ಅವನ ಪರಿಸ್ಥಿತಿ ಮನಸ್ಥಿತಿ ಹೆಂಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ನಾನು ಅದನ್ನೆಲ್ಲ ಫೀಲ್ ಮಾಡಿ ಹೊರಗಡೆ ಬಂದಿರೋವಂಥವಳು. ಆ್ಯಕ್ಚುಲಿ ಈ ರೋಡಲ್ಲಿ ಬರಬೇಕಾದ್ರೆ ನಾನು ಇನ್ನೂ ಒಂದು ದೃಶ್ಯ ನೋಡಿದೆ. ಇವರು ನೋಡಿ ಎಂಥ ಒಂದು ಟ್ರಕ್ ಒಳಗಡೆ ಇಷ್ಟೊಂದು ಲಗೇಜ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಇದು ನೋಡುವಾಗ ಅನ್ನಿಸ್ತು, ಇಷ್ಟೊಂದು ಒಂದು ಲಾರಿ ಅಕಸ್ಮಾತ್ ಯೂ ಟರ್ನು ಅಥವಾ ಸೈಡು ಇದು ಬರೋವಾಗ ಟರ್ನಿಂಗ್ ಮಾಡೋ ಪ್ಲೇಸಲ್ಲೋ ಯಾವುದಾದ್ರೂ ಅಕ್ಕಪಕ್ಕ ಗಾಡಿಗಳು ಹೋದರೆ ಅಕಸ್ಮಾತ್ ಇದು ಅಪ್ಸೈಡ್ ಏನಾದರೂ ಆಯಿತು ಅಂದರೆ ಅವ್ರ ಗಾಡಿಗಳ ಕತೆ ಏನು, ಇವ್ರು ಬೀಳೋದಲ್ಲದೆ ಬೇರೆಯವ್ರನ್ನೂ ಜೀವ ತೆಗಿತಾರಷ್ಟೇ. ಸೊ ನೋಡಿ ಒಂಥರ ಬೇಜಾರಾಯ್ತಪ್ಪ. ಯಾವುದಿದು ಗೋಲ್ಡ್ ಕಲರ್ ಪಾತ್ರೆ. ಈ ಹೈವೇಲಿ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಗಾಡಿಗಳನ್ನ ಹಗ್ಲೊತ್ತು ಬಿಡ್ತಾರೆ. ಕೆಲವೊಬ್ಬರು ಒಂದೊಂದು ಸೈಡಲ್ಲಿ ಟೋಲ್ಗಳಲ್ಲಿ ಹಿಡಿದ್ಬಿಡ್ತಾರೆ, ಈ ಥರ ಗಾಡಿಗಳನ್ನ ಬಿಡಬಾರ್ದು ಹಗ್ಲೊತ್ತು ಅಂತೇಳಿ ನೈಟ್ ಹೊತ್ತು ಬಿಡ್ತಾರೆ. ಸೊ ಆಲ್ಮೋಸ್ಟ್ ನೈಟ್ ಹೊತ್ತು ಬಿಟ್ರೇ ಬೇರೆಯವ್ರಿಗೆ ಸೇಫ್ ಅಂತ ಅನಿಸುತ್ತೆ. ಈ 2 ವೀಲರ್ಸ್ ಆಗಿರ್ಬೋದು ಅಥವಾ ಕಾರ್ಗಳವ್ರಿಗೆ ಸೇಫೇ ಇರಲ್ಲಪ್ಪ ಈ ದೊಡ್ಡ ದೊಡ್ಡ ಗಾಡಿಗಳಿಂದ. ಇವ್ರೇನಾದರೂ ಒಂದು ಆಕ್ಸಿಡೆಂಟ್ ಮಾಡಿದ್ರೆ ಮುಗೀತು, ಲೈಫೇ ಸ್ಪಾಯ್ಲ್ ಅವ್ರದ್ದು. ಪಾಪ ಇವರೆಲ್ಲ ಇವತ್ತಿಗೆ ಮನೆಗೆ ಹೋಗಲ್ಲ, ಎಲ್ಲಿಂದ ಟ್ರಾಫಿಕ್ ಜಾಮ್ ಆಗೈತಲ್ಲಪ್ಪ. ಎಷ್ಟು ದೂರ ಕಂಟಿನ್ಯೂಸ್ ಟ್ರಾಫಿಕ್ ಜಾಮ್ ಇದೆ. ಸೊ ಇವಾಗ ಗುಬ್ಬಿಯಿಂದ ಬಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದೆ, ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು. ಸೊ ಇರೋ ಅನ್ನನ ಒಗ್ಗರಣೆ ಮಾಡೋಣ ಊಟ ಮಾಡೋದಕ್ಕೆ ಅಂದ್ಬಿಟ್ಟು ಒಗ್ಗರಣೆಗೆ ಹಾಕೋದಕ್ಕೆ ಅನ್ನನ ಈ ಥರ ಉಡಿ ಮಾಡ್ಕೊಳ್ತಾಯಿದ್ದೀನಿ. ಸೊ ಮೊಟ್ಟೆ ಬೇಯಿಸೋಕೆ ಇಟ್ಟಿದ್ದೀನಿ ಪೂರ್ವಿಗೆ. ಸೊ ಒಗ್ಗರಣೆ ಹಾಕ್ಬಿಟ್ಟು ಹಲಸಿನ ಹಣ್ಣು ಬೇರೆ ತೊಗೊಂಡು ಬಂದಿದ್ದೀನಿ. ಒಳ್ಳೆ ಘಮ ಅಂತ ಇದೆ ಹಲಸಿನ ಹಣ್ಣು. ಸೊ ನನ್ನ ಫೇವ್ರೆಟ್ ಹಣ್ಣು ಅಂತ ಹೇಳ್ಬೋದು. ಆ್ಯಕ್ಚುಲಿ ಮೊದಲೆಲ್ಲ ನಾನು ಊಟನೇ ಮಾಡ್ತಿರ್ಲಿಲ್ಲ, ಹಲಸಿನ ಹಣ್ಣು ಮನೆಗೆ ತಂದರೂ ಸಾಕು ಸಿಕ್ಕಾಪಟ್ಟೆ ಇಷ್ಟಪಡೋವಂಥ ಒಂದು ಹಣ್ಣು ಅಂದರೆ ಅದು ಹಲಸಿನ ಹಣ್ಣು ಮಾತ್ರ. ನನಗೆ ಹಣ್ಣುಗಳಲ್ಲೇ ತುಂಬ ಇಷ್ಟಪಡ್ತೀನಿ ನಾನು. ಸೊ ಆ ಸ್ಮೆಲ್ ಇದೆಯಲ್ಲ ಅದನ್ನು ತಡ್ಕೊಳಕ್ಕೆ ಆಗಲ್ಲ. ಆಮೇಲೆ ಆ ರೋಡಲ್ಲಿ ಬರ್ಬೇಕಾದ್ರೆ ಗುಬ್ಬಿ ರೋಡಲ್ಲಿ ತೊಗೊಂಡು ಬಂದೆ ನಾನು. ಸೊ ಚೆನ್ನಾಗಿದೆ ಹಲಸಿನ ಹಣ್ಣು. ಕಟ್ ಮಾಡಿದಾಗ ತೋರಿಸ್ತೀನಿ ಹೇಗಿದೆ ಹಣ್ಣು, ಎಷ್ಟು ರೂಪಾಯಿ ಕೊಟ್ಟೆ ಅದಕ್ಕೆ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟು ತೋರಿಸ್ತೀನಿ ವೀಡಿಯೋದಲ್ಲಿ. ಸೊ ಚೆನ್ನಾಗಿರುತ್ತೆ, ಅದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಹಣ್ಣು. ಮತ್ತು ಅಲ್ಲೇ ಉಂಡಿಗೆ ಹಾಕಿ ನೋಡಿದೆ, ನಾನು ನೋಡಿಸ್ದೆ, ಬಟ್ ತುಂಬ ಚೆನ್ನಾಗಿತ್ತು. ಏನು ಬೇಕಪ್ಪ? ನೆನ್ನೆ ಮಾರ್ಕೆಟಿಂದ ಬರಬೇಕಾದ್ರೆ ಈ ಬ್ಲ್ಯಾಕ್ ದ್ರಾಕ್ಷಿ ತೊಗೊಂಡು ಬಂದೆ. ಆ್ಯಕ್ಚುಲಿ ಗ್ರೀನ್ ದ್ರಾಕ್ಷಿ ಕೇಳಿದ್ರೆ ಒಂದು ಕಡೆ ಒಂದೊಂದು ರೇಟ್ ಹೇಳ್ತಾಯಿದ್ರು. ಸೊ ಬ್ಲ್ಯಾಕ್ ದ್ರಾಕ್ಷಿನೇ ಇನ್ನೂ ಸ್ವೀಟಾಗಿತ್ತು. ಸೊ ಗ್ರೀನ್ ದ್ರಾಕ್ಷಿ ಇವಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹುಳಿ ಅಂಶವೂ ಇರುತ್ತೆ. ಸೊ ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನು ಬ್ಲ್ಯಾಕ್ ದ್ರಾಕ್ಷಿ ತೊಗೊಂಡು ಬಂದೆ. ಆ್ಯಕ್ಚುಲಿ ಇದು ಸ್ವೀಟು ಸೀಡ್ಲೆಸ್ ದ್ರಾಕ್ಷಿ, ಇದು ಚೆನ್ನಾಗಿದೆ. ಸೊ ತೊಳೆದಿದ್ದೀನಿ. ನಾಳೆ ಸ್ಟಾಲಿಗೆ ಹೋಗ್ಬೇಕಾದ್ರೆ ಇದು ಅಲ್ಲಿ ತಿನ್ನೋದಕ್ಕೆ ಯೂಸ್ ಆಗುತ್ತೆ. ಎಲ್ಲ ಕೆಲವೊಂದು ಹೋಗಿರೋದು ಇತ್ತು, ಸೊ ಎಲ್ಲ ತೆಗೆದ್ಬಿಟ್ಟು ತೊಳೆದಿರೋವಂಥದ್ದು.
ಮತ್ತು ನೀರಂಶ ಇದ್ದರೂ ಕೂಡ ಕೊಳ್ತೋಗ್ಬಿಡುತ್ತೆ, ಇರಲ್ಲ. ಸ್ವಲ್ಪ ಹೊತ್ತು ಗಾಳಿಗೆ ಆರಿಸಿ ಇಡಬೇಕು, ಯಾಕಂದರೆ ನಾಳೆ ಸ್ಟಾಲ್ ತಿನ್ನೋಕ್ಕೆ ಯೂಸ್ ಆಗುತ್ತೆ. ಇವಾಗ ನಾನು ಅನ್ನ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಜಾಸ್ತಿ ಒಗ್ಗರಣೆ ಏನೂ ಹಾಕಲ್ಲ, ಮತ್ತು ನಾನು ಅರಿಶಿನ ಪುಡಿ ಕೂಡ ಯೂಸ್ ಮಾಡಲ್ಲ. ಮಿಕ್ಕಿರೋ ಅನ್ನ ಅಂದರೆ ಅಕಸ್ಮಾತು ನೈಟದ್ದು ಮಿಕ್ಕಿದ್ರು ಕೂಡ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿ ಖಾಲಿ ಆಗುತ್ತೆ. ಸಿಂಪಲ್ ರೆಸಿಪಿ ಅಂತ ಹೇಳ್ಬೋದು ಅನ್ನ ಒಗ್ಗರಣೆ. ನಾನಂತೂ ಅದು ನನ್ನಷ್ಟು ನಾನೇ ಕಲ್ತಿರೋವಂಥದ್ದು. ಸೊ ನನಗೆ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಮಾಡಿದರೆ ನನಗೆ ಅನ್ನ ಒಗ್ಗರಣೆ ಇಷ್ಟ ಆಗೋಲ್ಲ. ಸೊ ವಿತೌಟ್ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ನಾನು ಮಾಡೋವಂಥದ್ದು ನನಗೆ ಇಷ್ಟ ಆಗಿಬಿಟ್ಟಿದೆ, ಯಾಕೋ ಗೊತ್ತಿಲ್ಲ. ಅವಾಗ ಕಲ್ತುಬಿಟ್ಟೆ ನಾನು ಡಿಗ್ರಿ ಓದ್ಬೇಕಾದ್ರೆ. ಸಾಂಬಾರು ಇಲ್ಲದೆ ಇರೋ ಟೈಮಲ್ಲಿ ಅನ್ನನ ಒಗ್ಗರಣೆ ಹಾಕಿ ಅಭ್ಯಾಸ ಆಗಿಬಿಟ್ಟು ಇವಾಗ ಸೊ ನಾನು ಈ ಥರ ಕಲ್ತ್ಕೊಬಿಟ್ಟಿದ್ದೀನಿ. ಸೊ ಸಾಸಿವೆ ಮತ್ತು ಎಣ್ಣೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಿಟಿಕೆ ಪುಡಿ ಉಪ್ಪನ್ನ ಹಾಕ್ತೀನಿ, ಯಾಕಂದರೆ ಅನ್ನಕ್ಕೆ ಟೇಸ್ಟ್ ಬರಬೇಕು ಸ್ವಲ್ಪ ಒಗ್ಗರಣೆಗೆ. ಅಷ್ಟೇ, ಇಷ್ಟನ್ನು ಯೂಸ್ ಮಾಡಿ ನಾನು ಒಗ್ಗರಣೆ ಹಾಕ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಬೇಕಾದ್ರೆ ಟ್ರೈ ಮಾಡಿ ನೀವು ಒಂದ್ಸರಿ. ದೋಸೆ ಮಾಡಬೇಕು ಅಂದರೆ ಇಡ್ಲಿಗೆ ನೆನೆಸಿರ್ಬೇಕಲ್ವ, ಅದು ದೋಸೆಗೆ ನಾನು ಎಲ್ಲಿ ನೆನೆಸಿದ್ದೀನಿ. ಆ್ಯಕ್ಚುಲಿ ಈ ಬ್ಲ್ಯಾಕ್ ದ್ರಾಕ್ಷಿ ಜೊತೆ ಇನ್ನೊಂದು ಬ್ಲ್ಯಾಕ್ ದ್ರಾಕ್ಷಿ ತೊಗೊಂಡ್ಬಂದೆ. ಆ್ಯಕ್ಚುಲಿ ಇದು ವೈನ್ ಮಾಡುವಂಥ ಒಂದು ದ್ರಾಕ್ಷಿ. ಸೊ ಇದು ಗುಡ್ಡೆ 100 ರೂಪಾಯಿ ಹೇಳಿದರು ನನಗೆ. ಸೊ ಇದು ಕೂಡ ರೇಟ್ ಇದೆಯಪ್ಪ, 200 kg ಇತ್ತು. ಸೊ ಓಕೆ, ಹಾಫ್ kg ತೊಗೊಂಡೆ ನಾನು. 200 ಅಲ್ಲ, 220 ಕೊಟ್ಟಿದ್ದೀನಿ ಇದಕ್ಕೆ. ಸೊ ಇದಕ್ಕೆ ನಾನು 100 ರೂಪೀಸ್ ಕೊಟ್ಟೆ. ಆ್ಯಕ್ಚುಲಿ ಇದು ಚೆನ್ನಾಗಿರುತ್ತೆ, ಬಟ್ ಏನು ಅಂದರೆ ಈ ಥರ ಕಲರ್ ಸ್ವಲ್ಪ ಲೈಟ್ ಕಲರು ಇರುತ್ತಲ್ಲ, ಇದು ಮಾತ್ರ ಹುಳಿ ಇರುತ್ತೆ, ಬಟ್ ಟೇಸ್ಟಾಗಿರುತ್ತೆ. ಈ ಹಣ್ಣು ತುಂಬ ಇಷ್ಟಪಟ್ಟು ತೊಗೊಂಡು ಬಂದೆ ತಿನ್ನೋಣ ಅಂತ. ಎರಡು ಹೆಂಗೆ ತಿನ್ನೋದು ಗೊತ್ತಾಗ್ತಾಯಿಲ್ಲ. ಸೊ ಇವಾಗ ಹಲಸಿನ ಹಣ್ಣು ಬೇರೆ ತಂದಿದ್ದೀನಿ. ಸೊ ಫಸ್ಟು ಇದನ್ನು ತಿಂದು ಖಾಲಿ ಮಾಡಬೇಕು ನಾವು, ಯಾಕಂದರೆ ಹಣ್ಣಿಗಿರಲ್ಲ, ಹೋಗ್ಬಿಡುತ್ತೆ. ಸೊ ಮಾರ್ಕೆಟಲ್ಲಿ ಹೋದಾಗ ಆಲ್ಮೋಸ್ಟು ಸೀಸನ್ ಹಣ್ಣುಗಳು ಸಿಗುತ್ತೆ. ಅದರಲ್ಲಿ ಯಾವಾಗಲೂ ಅವಾಗ ಮಾರ್ಕೆಟ್ ಹೋಗ್ತಾನೆ ಇರ್ತೀನಿ ನಾನು. ಯಾಕೆ ಎಲ್ಲ ಕಿತ್ತಾಕ್ಬಾರ್ದು ಮಮ್ಮಿ. ಒಂದು ಏನಪ್ಪ ಅಷ್ಟೊಂದು ಕಟ್ ಮಾಡೋಷ್ಟು ದೊಡ್ಡ ಮಗುವಾಗ್ಬಿಟ್ಟಿಯಾ? ನಿಧಾನ ಹುಷಾರು, ನಿಧಾನ ಮಾಡ್ಬೇಕು, ನಿಧಾನಕ್ಕೆ. ಓಹೋ, ದೊಡ್ಡ ಹುಡುಗ ಆಗ್ಬಿಟ್ಟೈತೆ ಕಣಪ್ಪ, ಚಿಕ್ಕ ಹುಡುಗ ಅಲ್ವಂತೆ. ಹುಷಾರು, ತೊಳೆನೆಲ್ಲ ಕಟ್ ಮಾಡ್ಬಾರ್ದು, ಅರ್ಧಕ್ಕೆ ಸರಿಯಾಗಿ ನಿಧಾನ ಮಾಡು. ಅನ್ನ ಒಗ್ಗರಣೆ ರೆಡಿ ಆಯ್ತು ಇವಾಗ. ಸೊ ಸಿಂಪಲ್ ರೆಸಿಪಿ, ಬೇಗನೂ ಆಗುತ್ತೆ. ಸೊ ಟೇಸ್ಟ್ ಅಂತ ಅಷ್ಟು ಇಷ್ಟಲ್ಲ, ತುಂಬ ಟೇಸ್ಟಾಗಿರುತ್ತೆ. ಸೊ ಪೂರಿ ಈ ಥರ ಮಾಡಿಕೊಟ್ಬಿಟ್ರೆ ಅದ್ರ ಜೊತೆ ಮೊಸರು ಹಾಕೊಂಡು ತಿಂತಾನೆ. ಮೊಸರು ಒಗ್ಗರಣೆ ಥರನೇ ಆಗಿಬಿಡುತ್ತೆ ಊಟ. ಸೊ ನಾನು ಮೊಸರು ಹಾಕೊಳ್ಳಲ್ಲ, ಬರೀ ಅನ್ನ ಒಗ್ಗರಣೆ ಹಂಗೆ ತಿಂತೀನಿ. ಬಟ್ ನಂಗೆ ಆ ಥರ ತುಂಬ ಇಷ್ಟ. ಮಗು ನೋಡಪ್ಪ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ ಇವಾಗ. ಆಗಲ್ಲನಪ್ಪ, ಗೊತ್ತಾಯ್ತೇನಪ್ಪ, ಆಗಲ್ಲ ಅಂತ. ಹೌದು ಕಣಪ್ಪ, ಟ್ರೈ ಮಾಡಬೇಕು. ಕೊತ್ತಿನ ಬಾಯ್ಲಿ ಹಸಣ್ಣ ತಿನ್ಬೇಕು, ತಿನ್ಬಿಡು. ಇನ್ನು ಹಣ್ಣೆ ಬಿಡಿಸಿಲ್ಲ ನೋಡಿ, ಅದೆಲ್ಲ ಕಿತ್ಕೊಂಡು ತಿನ್ಕೊಂಡು ಟಿ ವಿ ನೋಡ್ತದೆ. ಬಿಡಿಸ್ಬೇಕು ತಾನೇ, ಕಟ್ ಮಾಡ್ಕೊಡ್ತಿದ್ದೀರ. ಅಯ್ಯೋ ಇವಾಗ ನೋಡಿ ಹಲಸಿನ ಕಟ್ ಮಾಡ್ತಾ ಇದೀವಿ. ಇದ್ಯಾವ ಕೊಟ್ಟೆ ಮಾಡಲ್ಲ ಅಂತ ಸಾಕು. ಸರಿಯಾಗಿ ಗಟ್ಟಿರೈತಪ್ಪ ಇವಾಗ ಹಲಸಿನ. ಸರಿಯಾಗಿ ಗಟ್ಟಿಗೈತಪ್ಪ ಹಲಸಿನ, ಸಕ್ಕತ್ತು ತೂಕ ಆಯ್ತು. ತೂಕಲ್ಲ, ಯಾರು ಕಟ್ಟೆ ಮಾಡ್ತಾರೆ ಕಳ್ಳನ ಸಾಕು, ಮಂಟ ಬಿದ್ದುಬಿಟ್ಟೈತೆ ಸಾಕು. ಅಯ್ಯೋ
ಇವತ್ತಿನ ವಿಡಿಯೋ ಇಷ್ಟೇ. ನಾನು ಪೂರ್ವಿ ಲೈಫು ಇದೇ ಥರ ಲೀಡ್ ಮಾಡ್ಕೊಂಡು ಹೋಗ್ತಾ ಇರೋವಂಥದ್ದು. ಆ್ಯಕ್ಚುಲಿ ವೀಲ್ಚೇರಲ್ಲಿ ಇದ್ದೀವಿ ಅನ್ನೋದಕ್ಕಿಂತ ವೀಲ್ಚೇರಲ್ಲಿದ್ದರೂ ಎಷ್ಟು ನೆಮ್ಮದಿಯಾಗಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಜೀವನದಲ್ಲಿ ನಾನು ನೆಮ್ಮದಿಯಾಗಿದ್ದೀನಿ, ಅದೇ ಖುಷಿ. ಸೊ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ನನ್ನ ವೀಡಿಯೋ ನೋಡೋರಿಗೆ. ಸೊ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಈ ವಿಡಿಯೋ ಹೆಂಗೆ ಬಂತು ಅಂತೇಳಿ ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ಸೊ ನೀವು ಮಾಡೋ ಲೈಕು, ಕಮೆಂಟು, ಸಬ್ಸ್ಕ್ರೈಬು ಎಲ್ಲ ಕೂಡ ಇಂಪಾರ್ಟೆಂಟ್ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಗುಡ್ ನೈಟ್. ಆ್ಯಕ್ಚುಲಿ ನನಗೆ ಇಂಪಾರ್ಟೆಂಟ್ ಒಂದು ಕೆಲಸ ಇದೆ ಅಂತ ಹೇಳಿದೆ. ಆ ಕೆಲಸ ಬಂದು ಡೇಟು 13ನೇ ತಾರೀಕು ಕೊಟ್ಟಿದ್ದಾರೆ ಕೋರ್ಟ್ದು. ಇದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೊಡ್ತೀನಿ. ಆ್ಯಕ್ಚುಲಿ ಕೋರ್ಟ್ ವಿಚಾರ ನಾನೆಲ್ಲೂ ಡಿಸ್ಕ್ಲೋಸ್ ಮಾಡೋಂಗಿಲ್ಲ, ಬಟ್ ಹಂಗಾಗಿ ಸೂಕ್ಷ್ಮವಾಗಿ ಕೆಲವೊಂದನ್ನು ಹೇಳ್ತೀನಿ ನಾನು ಮುಂದೆ ವೀಡಿಯೋಗಳಲ್ಲಿ.